ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂತ ಅತ್ಯದ್ಭುತವಾದಂತಹ 5 ವರಗಳು ಯಾವುವು ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಮಕರ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಇವರ ಜೀವನದಲ್ಲಿ ಬರ್ತಕ್ಕಂತ ಸಮಸ್ಯೆಗಳಿಗೇನು, ಅದಕ್ಕೆ ಪರಿಹಾರ ಏನು, ಭಗವಂತ ನೀಡಿರ್ತಕ್ಕಂತ ಅತ್ಯದ್ಭುತವಾದಂತಹ 5 ವರಗಳು ಯಾವುವು, ಇವರ ಸ್ವಭಾವ ಎಂತದ್ದು, ಪ್ರತಿಯೊಂದನ್ನ ಕೂಡ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಭಗವಂತ ಅತ್ಯದ್ಭುತವಾದಂತಹ 5 ವರಗಳನ್ನ ಕೊಟ್ಟಿದ್ದು ಅದೃಷ್ಟ ಇವರನ್ನ ತುಂಬಾನೇ ಹಿಂಬಾಲಿಸುತ್ತೆ ಅಂತ ಹೇಳಬಹುದು. ಈ ಅವಧಿಯಲ್ಲಿ ಇವರಿಗೆ ಸಾಕಷ್ಟು ಒಳ್ಳೆಯ ಯೋಗಗಳಿತ್ತು. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸಾಕಷ್ಟು ಲಾಭವನ್ನ ಕಾಣ್ತಾರೆ. ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಪ್ರಗತಿಯನ್ನ ನೋಡ್ತಾರೆ. ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಪರಿಸ್ಥಿತಿ ಅನುಕೂಲಕರವಾಗಿರುತ್ತೆ. ಇವ್ರು ಮಾಡ್ತಕ್ಕಂಥ ಪ್ರಯಾಣದಿಂದ ಲಾಭ ಸಿಗುತ್ತೆ. ಕೃಷಿ ಚಟುವಟಿಕೆಗಳು ಹೆಚ್ಚಾಗುತ್ತೆ. ತಂದೆ ತಾಯಿ ಅಥವಾ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಗಮನವನ್ನ ಹರಿಸ್ತೀರಾ. ಕೆಲವು ಬಾರಿ ಆತಂಕ ಎದುರಾಗುವ ಸಾಧ್ಯತೆ ಇದ್ರೂ ಕೂಡ ನೀವು ಒಂದಷ್ಟು ಲಾಭವನ್ನೇ ಕಾಡ್ತೀರಾ. ನೂತನವಾದ ಗೃಹ ನಿರ್ಮಾಣ ಮಾಡುವ ಆಲೋಚನೆಯು ಕುಟುಂಬ ಸದಸ್ಯರ ಸಂತಸಕ್ಕೆ ಕಾರಣವಾಗುತ್ತೆ. ನಿಮ್ಮ ಹೊಸ ಮನೆಯ ಖರೀದಿಯ ಅಥವಾ ಹೊಸ ಮನೆ ನಿರ್ಮಾಣದ ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ. ಎಷ್ಟೇ ಕಷ್ಟ ಬಂದ್ರೂ ಕೂಡ ನೀವು ನಿಮ್ಮ ಗುರಿಯನ್ನ ಸಾಧಿಸಿಯೇ ತೀರ್ತೀರಾ. ಅದರ ಪರಿಣಾಮ ನಿಮ್ಮ ಜೀವನದ ಮುಂದಿನ ಹಾದಿ ಸುಗಮವಾಗುವಂತೆ ಮಾಡುತ್ತೆ. ಇನ್ನು ವ್ಯಾಪಾರಿಗಳಿಗೆ ಲಾಭ ವೃದ್ಧಿಯಾಗುತ್ತೆ. ಸಂಯಮದ ನಡವಳಿಕೆ ಈ ಸಂದರ್ಭದಲ್ಲಿ ಅಗತ್ಯ ಆಯಿತು. ಉದ್ಯೋಗದ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ. ವರ್ತಮಾನದ ಕೆಲಸದಲ್ಲಿಯೂ ನಿಮಗೆ ಬಡ್ತಿ ಸಿಗುತ್ತೆ. ಇನ್ನು ಈ ರಾಶಿಯವರು ಕಾರ್ಯ ಸಾಧನೆ ಮಾಡೋದಕ್ಕೆ ನಿಶ್ಚಯಿಸಿದ್ರೆ ಖಂಡಿತವಾಗಿಯೂ ಕೂಡ ಅದರಲ್ಲಿ ಶುಭಾಂತ್ಯವನ್ನ ಕಾಣ್ತೀರಾ. ಮದುವೆ ಸಿದ್ಧತೆಗಳಿಗಾಗಿ ಪ್ರಯಾಣ ಬೆಳೆಸಬೇಕಾದಂತಹ ಒಂದಷ್ಟು ಸಮಸ್ಯೆಗಳು ಎದುರಾಗತ್ತೆ. ಹೀಗಾಗಿ ಪ್ರಯಾಣ ಬೆಳೆಸುವಾಗ ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಜೊತೆಗೆ ವೈಯಕ್ತಿಕ ಪ್ರಗತಿಯನ್ನ ಸಾಧಿಸುವ ಮೂಲಕ ಗೆಳೆಯರ ಬಳಗದಲ್ಲಿ ನೀವು ಇತರರಿಗಿಂತ ಪ್ರತ್ಯೇಕ ಅನಿಸ್ತೀರಾ. ಹಿಂದೆ ರೂಪಿಸಿದ ಯೋಜನೆಗಳಲ್ಲಿ ಯಶಸ್ಸನ್ನ ಕಾಣಲು ಆರಂಭ ಮಾಡ್ತೀರಾ. ಮನಸ್ಸಿನ ಉದ್ವೇಗ ಕಡಿಮೆ ಆಗುತ್ತೆ. ದೇವರ ಧ್ಯಾನದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಾ. ಉದ್ಯೋಗದಲ್ಲಿ ಅಭಿವೃದ್ಧಿಯ ಬಗ್ಗೆ ಬುದ್ಧಿವಂತ ಗೆಳೆಯರಿಂದ ಮಹತ್ವದ ಸಲಹೆ ಸಿಗುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಹಲವು ಅಚ್ಚರಿಗಳು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಕಾದಿದೆ. ತಂದೆಯಾಗಲಿರುವ ಸುದ್ದಿ ಕೇಳಿ ಸಂತಸವನ್ನ ಪಡ್ತೀರಾ. ಅಂದ್ರೆ ಇಷ್ಟು ದಿನ ಮಕ್ಕಳಾಗಿಲ್ಲ ಅಂತ ಕೊರಗ್ತಿದ್ದವರಿಗೆ ಮಕ್ಕಳಾಗುವ ಯೋಗ ಇದ್ದು ತಂದೆಯ ತಾಯಿಯಾಗುವ ಖುಷಿ ನಿಮ್ಮನ್ನ ಮತ್ತಷ್ಟು ಸಂತಸ ಪಡಿಸುತ್ತೆ. ನಿಮ್ಮಲ್ಲಿರ್ತಕ್ಕಂಥ ರಾಗ ದ್ವೇಷಗಳನ್ನ ಸರಿಪಡಿಸಿಕೊಳ್ಳಲು ತಯಾರಾದ್ರೆ ಸರ್ವರಿಂದ ಪ್ರಶಂಸೆಗೆ ನೀವು ಒಳಗಾಗ್ತೀರಾ. ಖಾಸಗಿ ಬದುಕನ್ನ ವೃತ್ತಿ ಬದುಕಿನಿಂದ ದೂರ ಇಟ್ಟರೆ ಯಶಸ್ಸು ಸಾಧ್ಯ ಆಗತ್ತೆ. ಮಹತ್ವವಾದನ್ನ ಸಾಧಿಸುವ ಸಾಮರ್ಥ್ಯ ಮತ್ತು ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗತ್ತೆ. ಇನ್ನು ಈ ರಾಶಿಯವರಿಗೆ ನಿಮ್ಮ ಕನಸನ್ನ ಈ ದಿನ ಕಾರ್ಯಗತಗೊಳಿಸಿದ ತೃಪ್ತಿ ಉಂಟಾಗುತ್ತೆ. ಸ್ನೇಹ ಸಂಬಂಧ ಉತ್ತಮವಾಗೋದ್ರ ಜೊತೆಗೆ ಸಾಮಾಜಿಕವಾಗಿ ಲಾಭವನ್ನ ಪಡ್ಕೊಳ್ತೀರಾ. ಇನ್ನು ಸಂಬಂಧಿಕರಲ್ಲಿ ಮುಕ್ತ ಮನೋಭಾವ, ಹೊಂದಾಣಿಕೆ ಅನುಕೂಲವನ್ನ ಉಂಟು ಮಾಡುತ್ತೆ. ಸಹನೆಯನ್ನ ರೂಢಿಸ್ಕೊಳ್ಳೋದು ಉತ್ತಮ ಅಂತ ಹೇಳಲಾಗ್ತಿದ್ದು ಅನಿರೀಕ್ಷಿತವಾದಂತಹ ಉಡುಗೊರೆ ದೊರಕುತ್ತೆ. ಹಣದ ಅಭಾವ ಎಂದಿಗೂ ಕೂಡ ನಿಮ್ಮನ್ನ ಕಾಡೋದಿಲ್ಲ. ನೀವು ಒಂದಷ್ಟು ಲಾಭವನ್ನ ಈ ಸಂದರ್ಭದಲ್ಲಿ ಕಾಣೋದ್ರ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗವನ್ನ ನೀವು ನೋಡ್ತೀರಾ. ನೀವು ಏನ್ ಅನ್ಕೊಂತೀರೋ ಅದೆಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವಾಗೋದ್ರ ಜೊತೆಗೆ ಅದೃಷ್ಟಶಾಲಿಗಳಾಗ್ತೀರಾ. ಕೆಲಸದ ಸ್ಥಳದಲ್ಲಿ ಸಾಹಸಮಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದುತ್ತೀರಾ. ನಿಮ್ಗೆ ಮುಂದೆ ಲಾಭವನ್ನ ಇದು ತಂದ್ಕೊಡುತ್ತೆ. ಶತ್ರುಗಳಿಂದ ಮುಕ್ತಿ ಸಿಗೋದ್ರ ಜೊತೆಗೆ ನಿಮ್ಮ ಮನೋಬಲ, ಮಾನಸಿಕ ಸ್ಥೈರ್ಯ ಕೆಲಸದ ಸ್ಥಳದಲ್ಲಿ ಹೆಸರು ಗೌರವಕ್ಕೆ ಪಾತ್ರವಾಗುವಂತೆ ಮಾಡುತ್ತೆ. ಖ್ಯಾತಿ ಹೆಚ್ಚಳವಾಗಿ ಸುಖ ಸಮೃದ್ಧಿಯ ಜೀವನ ನಿಮ್ಮದಾಗತ್ತೆ. ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಪ್ರಯೋಜನ ಸಿಗೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತೆ ಅಂತ ಹೇಳಬಹುದು. ಮನೆಯಲ್ಲಿ ಉತ್ತಮ ವಾತಾವರಣ ಇರೋದ್ರ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ಸಂತಸಮಯವಾದ ಕ್ಷಣಗಳನ್ನ ಈ ಸಂದರ್ಭದಲ್ಲಿ ಈ ಒಂದು ಮಕರ ರಾಶಿಯವರು ಕಾಣ್ತಾರೆ ಅಂತ ಹೇಳಬಹುದು.
ಪ್ರಗತಿಗಾಗಿ ಹೊಸ ಹೊಸ ಅವಕಾಶಗಳು ಈ ಸಂದರ್ಭದಲ್ಲಿ ನಿಮಗೆ ಸಿಗುತ್ತೆ. ಹೀಗಾಗಿ ಸಾಮಾಜಿಕ ಪ್ರತಿಷ್ಠೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯ ಇದಾಗಿದ್ದು, ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ವಿಶೇಷವಾಗಿ ನಾಳೆ ಯಶಸ್ಸು ದೊರಕುವ ಸಾಧ್ಯತೆ ಇದೆ. ತಂದೆ ತಾಯಿಗಳಿಂದ ಹೊಗಳಿಕೆಯ ಯೋಗ ಇದೆ. ಜೊತೆಗೆ ಇದರಿಂದ ಕೂಡ ಸಮಾಜದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ. ಈ ಅವಧಿಯಲ್ಲಿ ಲಾಭ ದೊರಕೋದ್ರ ಜೊತೆಗೆ ಸಂಪತ್ತಿಗೆ ಸಂಬಂಧಿಸಿದ ಹೂಡಿಕೆಯಿಂದ ಸಾಕಷ್ಟು ಪ್ರಯೋಜನಗಳನ್ನ ಪಡಿತಾ ಹೋಗ್ತೀರಾ. ನಿಮ್ಮೆಲ್ಲ ಆಸೆಗಳು ಕೂಡ ಈಡೇರುವ ಸಮಯ ಇದಾಗಿದ್ದು, ಮನೆಯ ಯಾವುದಾದ್ರೂ ಸದಸ್ಯರೊಂದಿಗೆ ಮನಸ್ತಾಪವನ್ನ ಮಾಡ್ಕೊಂಡಿದ್ರೆ ಆ ಮನಸ್ತಾಪಗಳು ಈ ಸಂದರ್ಭದಲ್ಲಿ ದೂರವಾಗುತ್ತೆ. ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಈ ಮೊದಲೇ ಮಾಡಿದಂತಹ ಕೆಲಸಗಳಿಂದ ಉತ್ತಮ ಲಾಭವನ್ನ ಮುಂದಿನ ದಿನಗಳಲ್ಲಿ ಪಡಿತಾ ಹೋಗ್ತೀರಾ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಕೆಲಸದ ಸ್ಥಳದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಸಂತಸದಿಂದ ನೀವು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತೀರಾ. ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಇದರಿಂದ ಕೂಡ ಹೆಚ್ಚಿನ ಪ್ರಯೋಜನಗಳನ್ನ ಪಡೆದುಕೊಳ್ತಾರೆ. ಇವರ ಖ್ಯಾತಿ ಹೆಚ್ಚಾಗೋದ್ರ ಜೊತೆಗೆ ಆದಾಯದ ಮೂಲಗಳನ್ನ ಹೆಚ್ಚಿಸ್ಕೊಳ್ತೀರಾ. ಉತ್ತಮ ದಿನಗಳು ನಿಮ್ಗೆ ಶುರುವಾಗ್ತಾ ಇದ್ದು, ಮಕ್ಕಳಿಂದ ಕೂಡ ಶುಭ ಸುದ್ದಿಗಳು ಕೇಳ್ತಾ ಹೋಗುತ್ತೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಚಿಂತೆಗಳನ್ನ ಮಾಡ್ತಕ್ಕಂಥ ಜನರಿಗೆ ಇನ್ಮುಂದೆ ಪರಿಹಾರ ಸಿಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ. ಪ್ರೀತಿಯ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಳವಾಗತ್ತೆ. ಜೊತೆಗೆ ನೀವು ಹೊರಗಡೆ ಸುತ್ತಾಟಕ್ಕೆ ಒಂದಷ್ಟು ಯೋಗವನ್ನ ಪಡೆದುಕೊಳ್ತೀರಾ. ಹೆಚ್ಚಿನ ಲಾಭವನ್ನ ನೀವು ಅಂದುಕೊಂಡದ್ಕಿಂತ ಜಾಸ್ತಿನೇ ಪಡಿತೀರಾ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಾಹಸಮಯವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಲಾಭವನ್ನ ಕಾಣ್ತೀರಾ. ಇನ್ನು ನೀವು ಒಂದಷ್ಟು ಜನರ ಸಹಾಯದಿಂದ, ಅಂದ್ರೆ ನಿಮ್ಮ ಹತ್ತಿರದವರ ಸಹಾಯದಿಂದ ದೊಡ್ಡ ದೊಡ್ಡ ಲಾಭವನ್ನ ಗಳಿಸ್ತೀರಾ. ಕಳೆದು ಹೋದಂತಹ ಹಣ ವಾಪಸ್ ನಿಮ್ಮ ಕೈ ಸೇರುತ್ತೆ. ಸಂಪತ್ತಿಗೆ ಸಂಬಂಧಿಸಿದಂತ ಕಾರ್ಯಗಳಿಂದ ಹೆಚ್ಚಿನ ಲಾಭ ಸಿಗುತ್ತೆ. ಜೊತೆಗೆ ಈ ರಾಶಿಯವರಿಗೆ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕೋದ್ರೊಂದಿಗೆ ನಿಮ್ಗೆ ಅವರೊಂದಿಗೆ ಇದ್ದಂತಹ ಮನಸ್ತಾಪಗಳು ದೂರವಾಗಿ ನೀವು ಅವರೊಟ್ಟಿಗೆ ಖುಷಿ ಖುಷಿಯಿಂದ ಜೀವನವನ್ನ ನಡೆಸ್ತೀರಾ. ದೂರ ಪ್ರಯಾಣದಿಂದ ಲಾಭ ಇದೆ. ಆದ್ರೆ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಕೆಲಸದಲ್ಲಿ ನಿಮ್ಮ ಕಾರ್ಯ ಕೌಶಲ್ಯವನ್ನ ಎಲ್ಲರೂ ಕೂಡ ಹೊಗಳುತ್ತಾರೆ. ಮನೆಯಲ್ಲಿ ಸಂತಸವಾದಂತಹ ವಾತಾವರಣ ಇರುತ್ತೆ. ಮನೆಗೆ ಯಾರಾದ್ರೂ ಸದಸ್ಯರು ಭೇಟಿ ನೀಡ್ತಕ್ಕಂಥ ಸಂದರ್ಭ ಇದಾಗಿದ್ದು, ಈ ಸಂದರ್ಭದಲ್ಲಿ ನೀವು ಸಂಗಾತಿಯೊಂದಿಗೆ ಉತ್ತಮ ರೀತಿಯಲ್ಲಿ ಇರೋದು ತುಂಬಾನೇ ಒಳ್ಳೆಯದ್ದು. ಮಾಧುರ್ಯತೆಯನ್ನ ಕಾಪಾಡಿಕೊಂಡ್ರೆ ಬರ್ತಕ್ಕಂಥ ಜನರ ಮುಂದೆ ನಿಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಬಾಂಡಿಂಗ್ ಏನು ಅನ್ನೋದು ಅರ್ಥವಾಗುತ್ತೆ. ಅನವಶ್ಯಕವಾಗಿ ಮಾತಾಡ್ತಕ್ಕಂಥ ಸಮಯ ಇದಲ್ಲ. ಈ ಸಂದರ್ಭದಲ್ಲಿ ನೀವು ಆಡ್ತಕ್ಕಂಥ ಒಂದು ತಪ್ಪಿನ ಮಾತು ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನಾನುಕೂಲ ಉಂಟಾಗುವಂತೆ ಮಾಡುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಅಹಂಕಾರವನ್ನ ಬಿಟ್ರೆ ಖಂಡಿತವಾಗಿಯೂ ಕೂಡ ನೀವು ಲಾಭವನ್ನ ಕಾಣ್ತೀರಾ. ಹಣಕಾಸಿನ ವಿಷಯಗಳಲ್ಲಿ ನೀವು ಒಂದಷ್ಟು ಪ್ರಯತ್ನಗಳನ್ನ ಅಥವಾ ಹಳೆಯ ಪ್ರಯತ್ನಗಳನ್ನ ಮುಂದುವರಿಸಿದ್ದೇ ಆದಲ್ಲಿ ಅದರಿಂದಲೂ ಕೂಡ ಉತ್ತಮ ಫಲಿತಾಂಶಗಳನ್ನ ನೀವು ಪಡೆದುಕೊಳ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಕರ ರಾಶಿಯವರು ಪಡಿತಾ ಇದ್ದು, ಮಕರ ರಾಶಿಯವರ ಜೀವನ ಸಮೃದ್ಧವಾಗತ್ತೆ. ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟ, ವೈಭೋಗ, ಲಾಭ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಇದು ಮಕರ ರಾಶಿಯವರ ಈ ಒಂದು ವಾರದ ಭವಿಷ್ಯ. ಇವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ 5 ಅದ್ಭುತ ವರಗಳು ಇವು. ಧನ್ಯವಾದಗಳು.